ನಮಸ್ಕಾರ ಎಲ್ಲರಿಗೂ. ನಾನು ಸಪ್ತಮಿ. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಭೈರತಿ ರಣಗಲ್ ಇವತ್ತು ರಿಲೀಸ್ ಆಯಿತು. ನಾನು ಸಿನಿಮಾ ನೋಡಿದೆ. ನನಗೆ ಸಿನಿಮಾ ನೋಡಿ ಏನು ಅನ್ನಿಸ್ತು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಭೈರತಿ ರಣಗಲ್ ರಿಟರ್ನ್ ಆ್ಯಂಡ್ ಡೈರೆಕ್ಟೆಡ್ ಬೈ ನರ್ತನ್. ಇದು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲೇ ಫಸ್ಟ್ ಪ್ರೀಕ್ವೆಲ್ ಸಿನಿಮಾ. ಇನ್ನು ಸಿನಿಮಾದ ಒನ್ ಲೈನ್ ಸ್ಟೋರಿ ಹೇಳೋದಾದರೆ, ಈ ಸಿನಿಮಾದಲ್ಲಿ 2 ಸೈಡ್ಸ್ ಆಫ್ ಭೈರತಿ ರಣಗಲ್ ಅವ್ರನ್ನ ತೋರಿಸ್ತಾರೆ. ಫಸ್ಟ್ ಸೈಡ್ ಯಾವ ಥರ ಇರುತ್ತೆ ಅಂದರೆ, ಒಬ್ಬ ಕಾಮ್ ಆ್ಯಂಡ್ ಕಂಪೋಸ್ ಲಾಯರ್, ಏನೇ ಮಾಡಿದರೂ ಕಾನೂನಿನ ಚೌಕಟ್ಟಿನಲ್ಲಿ ಮಾಡುವಂತಹ ವ್ಯಕ್ತಿ. ಇನ್ನೊಂದು ಸೈಡ್ ಯಾವ ಥರ ಅಂದರೆ, ಒಬ್ಬ ರುತ್ಲೆಸ್ ಡಾನ್ ಥರ. ಲಾ ಪರವಾಗಿ ಅಥವಾ ಅದ್ರ ವಿರುದ್ಧವಾಗಿ ಏನೇ ಮಾಡಿದರೂ ಕೂಡ ಅವರ ಉದ್ದೇಶ ಒಂದೇ, ಅದು ರೋಣಾಪುರನ ಕಾಪಾಡೋದು ಆಗಿರುತ್ತೆ. ಒಂದು ಸಿಂಪಲ್ ಸ್ಟೋರಿ ಥರ ಒಂದು ಸಿಂಪಲ್ ಸ್ಟೋರಿನ ತುಂಬ ಎಕ್ಸಲೆಂಟ್ ಆಗಿ ನರೇಟ್ ಮಾಡಿದ್ದಾರೆ ನರ್ತನ್ ಅವರು. ಅಂದರೆ ಒಬ್ಬ ಒಳ್ಳೆ ವ್ಯಕ್ತಿ ತಾಳ್ಮೆಯಿಂದ ಇದ್ದು ಒಂದೇ ಸಲ ಅವನ ತಾಳ್ಮೆನ ಕಳ್ಕೊಂಡಾಗ ಅವನು ಯಾವ ಥರ ರಾಕ್ಷಸನಾಗಿ ಬದಲಾಗ್ತಾನೆ ಅನ್ನೋದನ್ನ ತೋರಿಸಿದ್ದಾರೆ. ಸೊ ಆಡಿಯನ್ಸ್ನ ಎಮೋಷ್ನಲಿ ಕನೆಕ್ಟ್ ಮಾಡೋದ್ರ ಜೊತೆಗೆ ಫೈಟ್ ಸೀಕ್ವೆನ್ಸ್ ಆಗಿರ್ಬೋದು, ಒಂದಿಷ್ಟು ಮಾಸ್ ಡೈಲಾಗ್ಸ್ ಆಗಿರ್ಬೋದು, ಎದ್ದು ನಿಂತು ವಿಷಲ್ ಹೊಡೆಯೋ ಥರ ಈ ಸಿನಿಮಾ ಇದೆ. ಪ್ರೀ ಇಂಟರ್ವಲಲ್ಲಿ ಒಂದು ಫೈಟ್ ಸೀಕ್ವೆನ್ಸ್ ಗೂಸ್ ಬಂಪ್ಸ್ ಗ್ಯಾರಂಟಿ. ತುಂಬ ಚೆನ್ನಾಗಿ ಆ ಫೈಟ್ ಸೀಕ್ವೆನ್ಸ್ನ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಇನ್ನು ಶಿವಣ್ಣ ಅವರ ಎಂಟ್ರಿ ಅಂತೂ ಸೀರಿಯಸ್ಲಿ ಶಿವಣ್ಣ ಅವರೇ ಸಾಟಿ. ಆನಂದ್ ಸಿನಿಮಾಯಿಂದ ಹಿಡಿದು ಭೈರತಿ ರಣಗಲ್ ಸಿನಿಮಾ ತನಕ ಅವರ ಡೆಡಿಕೇಶನ್ ಲೆವೆಲ್ನ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಲೇಬೇಕು. ಕೆಲವೊಂದು ಫೈಟ್ ಸೀಕ್ವೆನ್ಸ್ ನೋಡಬೇಕಾದ್ರೆ ಅಂದರೆ ಅವರ ಎನರ್ಜಿ ಲೆವೆಲ್ ನೋಡಿದಾಗ ಅವ್ರಿಗೆ ಇಷ್ಟು ವಯಸ್ಸಾಗಿದೆಯಾ ಗುರು ಅಂತ ಅನಿಸುತ್ತೆ. ಆ ಲೆವೆಲ್ಗೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಇನ್ನು ಈ ಸಿನಿಮಾದಲ್ಲಿ ಬೇರೆ ಪಾತ್ರಗಳ ಬಗ್ಗೆ ಮಾತಾಡೋದಾದರೆ, ಛಾಯಾ ಸಿಂಗ್ ಅವರು ತಂಗಿ ಪಾತ್ರದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಅಣ್ಣ ತಂಗಿ ಸೆಂಟಿಮೆಂಟ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅಂತಲೇ ಹೇಳ್ಬೋದು. ರುಕ್ಮಿಣಿ ವಸಂತ್ ಅವರ ಪಾತ್ರ ಆಗಿರ್ಬೋದು, ವಸಿಷ್ಠ ಸಿಂಹ ಅವರು, ದೇವರಾಜ್ ಅವರು ಅಥವಾ ರಾಹುಲ್ ಅವರ ಪಾತ್ರಗಳ ಬಗ್ಗೆ ಹೇಳೋದಾದರೆ, ಹೀಗೆ ಬಂದು ಹೋಗೋ ಅಂಥ ಪಾತ್ರಗಳು. ಸಿನಿಮಾದ ಇಂಟ್ರಡಕ್ಷನಿಂದ ಕ್ಲೈಮ್ಯಾಕ್ಸ್ವರೆಗೂ ಇಡೀ ಸಿನಿಮಾನ ಶಿವಣ್ಣ ಅವರೇ ಡಾಮಿನೇಟ್ ಮಾಡಿದ್ದಾರೆ ಅಂದರೆ ತಪ್ಪಾಗಲ್ಲ. ಆ್ಯಂಡ್ ಈ ಸಿನಿಮಾನ ನೋಡಬೇಕಾದ್ರೆ ಎಲ್ಲೂ ಲ್ಯಾಗ್ ಆಗ್ತಿದೆ, ಬೋರ್ ಆಗ್ತಿದೆ, ತುಂಬ ಫೈಟ್ ಸೀಕ್ವೆನ್ಸ್ ಆಯಿತು, ಹೆವಿ ಬಿಲ್ಡಪ್ ಡೈಲಾಗ್ಸ್ ಅಂತೆಲ್ಲ ಎಲ್ಲೂ ಅನ್ಸಲ್ಲ. ಅಷ್ಟು ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ನರೇಟ್ ಮಾಡಿದ್ದಾರೆ ನರ್ತನ್ ಅವರು. ಟು ಬಿ ಆನೆಸ್ಟ್, ಈ ಥರ ಅಂದರೆ ಫೈಟ್ ಸೀಕ್ವೆನ್ಸ್ ಸಿನಿಮಾಗಳು ಎಲ್ಲರಿಗೂ ಇಷ್ಟ ಆಗಲ್ಲ. ಬಟ್ ಈ ಸಿನಿಮಾ ನಿಜವಾಗ್ಲೂ ಎಲ್ಲೂ ಅತಿರೇಕ ಅಂತ ಅನ್ಸಲ್ಲ. ಬೇರೆ ಅಂದರೆ ಫೈಟ್ ಸೀಕ್ವೆನ್ಸ್ ಆಗಿರ್ಬೋದು, ಬೇರೆ ಯಾವುದೇನು ಎಲ್ಲೂ ಓವರ್ ಆಗಿ ಯೂಸ್ ಮಾಡಿದ್ದಾರೆ ಅಂತ ಅನ್ಸಲ್ಲ. ಸೊ ಬರೀ ಫೈಟ್ ಸೀಕ್ವೆನ್ಸ್ ಅಂತಲ್ಲ, ಆಡಿಯನ್ಸ್ನ ಎಮೋಷ್ನಲಿ ಕನೆಕ್ಟ್ ಮಾಡುವಂತಹ ಕೆಲವೊಂದು ಸೀನ್ಸ್ಗಳು ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಆ್ಯಂಡ್ ರವಿ ಬಸ್ರೂರ್ ಅವರ BGM ಫೈಟ್ ಸೀಕ್ವೆನ್ಸಿಗಾಗಿರ್ಬೋದು, ಕೆಲವೊಂದು ಎಮೋಷ್ನಲಿ ಕನೆಕ್ಟ್ ಮಾಡುವಂತಹ ಸೀನ್ಸ್ಗಳಲ್ಲಾಗಿರ್ಬೋದು ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಓವರ್ ಆಲ್ ಆಗಿ ಸಿನಿಮಾ ಬಗ್ಗೆ ಹೇಳೋದಾಗಿದ್ರೆ, ಸಿನಿಮಾ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಜೊತೆಗೆ ಕೂತು ನೋಡುವಂಥ ಸಿನಿಮಾ. ಕೊಟ್ಟ ಹಣಕ್ಕಂತೂ ನಿಜವಾಗ್ಲೂ ಮೋಸ ಇಲ್ಲ. ವರ್ತ್ ವಾಚಿಂಗ್ ಅಂತ ನಿಮಗೆ ಖಂಡಿತವಾಗ್ಲೂ ಅನಿಸುತ್ತೆ, ಅದಂತೂ ಗ್ಯಾರಂಟಿ. ಸೊ ಶಿವಣ್ಣ ಅವ್ರದ ಒಂದು ಬಿಗ್ಗೆಸ್ಟ್ ಕಂಬ್ಯಾಕ್ ಈ ಸಿನಿಮಾ ಅಂದರೆ ನಿಜವಾಗ್ಲೂ ತಪ್ಪಾಗಲ್ಲ. ಆ್ಯಂಡ್ ಮಫ್ತಿ ಸಿನಿಮಾ ಯಾವ ಥರ ನಾವು ಎಲ್ಲರಿಗೂ ಇಷ್ಟ ಆಯಿತು, ಸೊ ಯಾವ ರೇಂಜ್ಗೆ ಸಿನಿಮಾ ಬಂತು ಅದಕ್ಕೂ ನೆಕ್ಸ್ಟ್ ಲೆವೆಲ್ ಆಗಿ ಭೈರತಿ ರಣಗಲ್ ಸಿನಿಮಾ ಇದೆ. ಸೊ ನೀವು ಆಲ್ರೆಡಿ ಸಿನಿಮಾ ನೋಡಿದರೆ ಸಿನಿಮಾ ಬಗ್ಗೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ.